ಎಲ್ಲ ನನ್ನ ರೈತ ಅಣ್ಣ ತಮ್ಮಂದಿರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ನಿಮ್ಮ ಮುಂದೆ ಯಾವ ವಿಡಿಯೋ ತಂದಿದ್ದೀನಿ ಅಂದರೆ ರಸಗೊಬ್ಬರ ರೆಡಿ ಮಾಡೋ ವಿಡಿಯೋಸ್. ನಾನು ವಿಡಿಯೋಸ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸಾವಯವ ಅಂದರೆ ನನಗೆ ತುಂಬ ಖುಷಿ. ನೀವು ಅದೇ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ಈ ಎಲ್ಲ ನಿಮ್ಮ ವಿಡಿಯೋಸ್ಗಳನ್ನೆಲ್ಲ ತಿಳಿಸ್ತಾ ಬರ್ತಾ ಇದ್ದೀನಿ. ಸ್ವಲ್ಪ ಇದನ್ನು ನೀವು ಮನಸ್ಸಿನ ಮೇಲೆ ತೊಗೊಂಡು ನಿಮ್ಮ 10 ಎಕರೆ ಭೂಮಿ ಇದ್ದರೆ ಬೇಡ, 1 ಎಕರೆ ಮಾಡಿ ನೋಡಿ ಸಾವಯವ ಹೇಗೆ ಬರುತ್ತೆ ಮತ್ತು ರಾಸಾಯನಿಕ ಬೆಳೆಗೆ ಹೇಗೆ ಬರುತ್ತೆ ಅಂತ ನಿಮ್ಮ ಕಣ್ಣಿದ್ರೆ ನಿಮಗೆ ಗೊತ್ತಾಗುತ್ತೆ. ಜೀರೋ ಬಜೆಟಲ್ಲಿ ನೀವು ಮಾಡ್ತಾ ಹೋಗಿ ನಿಮಗೆ ಒಳ್ಳೆ ಬೆಳೆಯನ್ನು ಬೆಳೆಯಿರಿ. ನಿಮ್ಮ ಮನೆಗೋಸ್ಕರನಾದರೂ ಒಳ್ಳೆ ಬೆಳೆಯನ್ನು ಬೆಳಿಬೇಕನ್ನೋ ಒಂದೇ ಉದ್ದೇಶದಿಂದ ನಾನು ನಿಮಗೆ ಇವೆಲ್ಲ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಇದು ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡಿ. ಒಂದು ಬುಟ್ಟಿ ತಿಪ್ಪಿ ಗೊಬ್ಬರ, ಒಂದು ಬುಟ್ಟಿ ಕಾರ್ಖಾನೆ ಕಾಂಪೋಸ್ಟ್ ಅಂದರೆ ಮಳ್ಳಿ ಜೊತೆ ಒಂದು ಬುಟ್ಟಿ ಬೂದಿ ಅಂತೂ ಮನೇಲಿ ಇರ್ತದಲ್ರಿ. ಬೂದಿ ಜೊತೆ ಸಣ್ಣಗೆ ಇಡ್ಲಿ ಇರ್ತಾವಲ್ರಿ, ಅದನ್ನು ಸಣ್ಣಗೆ ಕುಟ್ಟಿ ಅದ್ರ ಜೊತೆ ನಾವು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಆ ಮಿಕ್ಸ್ ಮಾಡಿದ ನಂತರ ಏನು ಮಾಡಬೇಕು, ಒಂದು ಬಕೆಟಲ್ಲಿ ನೀರು ತೊಗೋಬೇಕ್ರಿ. ಅಂದರೆ WDC ಅಂತ ಇರ್ತದ್ರಿ, ಅದು ತೊಗೋಬೇಕ್ರಿ. ಅದ್ರ ಜೊತೆ ಬೆಲ್ಲ ಹಾಕ್ಬೇಕ್ರಿ. ಬೆಲ್ಲ ಹಾಕಿದ ನಂತರ ಈ ಮೀಲಲ್ಲೆಲ್ಲ ಸಿಗ್ತದಲ್ರಿ ಹಿಂಡಿ, ಅದು ಬೇವಿನ ಹಿಂಡಿ, ಅದೊಂದು kg ತಂದು ಅದನ್ನು ಅದೇ ನೀರಲ್ಲಿ ನಾವು ಹಾಕಬೇಕು. ಅವು ಮೂರನ್ನು ಹಾಕಿ ನಾವು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅದೆಲ್ಲ ನಾವು ಮಿಕ್ಸ್ ಮಾಡಿರ್ತೀವಲ್ಲ, ಅದು ನಾವು ಬ್ಯಾರಲ್ಗೆ ಹಾಕಬೇಕ್ರಿ. ಒಂದು ಬ್ಯಾರಲಲ್ಲಿ ನೀರು ತೊಗೊಂಡು ಆ ಬ್ಯಾರಲ್ಗೆ ಅದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ತಿರುದ ನಂತರ ನಾವು ಈ ಸದ ಬೂದಿ ಮತ್ತು ಕಾರ್ಖಾನೆ ಕಾಂಪೋಸ್ಟ್ ಮತ್ತು ತಿಪ್ಪಿ ಗೊಬ್ಬರ ಎಲ್ಲ ಮಾಡಿರ್ತೇವಲ್ರಿ, ಅದೇನು ಮಾಡಬೇಕು, ಒಂದು ಗಂಟಲ್ಲಿ ಕಟ್ಟಬೇಕ್ರಿ. ಕಟ್ಟಿ ನಾವು ಅದು ಬ್ಯಾರಲಲ್ಲಿ ನಾವೆಲ್ಲ ಹಾಕಿದ್ದೇವಲ್ರಿ, ಆ ಬ್ಯಾರಲಲ್ಲಿ ನಾವು ಇಳಿಬಿಡ್ಬೇಕ್ರಿ. ಅದು ಬಿಟ್ಟ ಮೇಲೆ ಅದ್ರದ್ದೆಲ್ಲ ರಸ ಅದು ಬ್ಯಾರಲಲ್ಲಿ ಆ್ಯಡ್ ಆಗ್ತದ್ರಿ. ಅದು ಆದಮೇಲೆ ನಾವು ಹರಿಯೋ ನೀರಿನ ಜೊತೆ ಅದನ್ನು ನಾವು ಬಿಡ್ತಾ ಹೋದರೆ ಬೆಳೆಗಳು ಬೇರು ಬಹಳ ಉತ್ತಮವಾಗಿ ಬರುತ್ತೆ ರೀ. ಹೊಲ ತುಂಬ ಮೆತ್ತಗಾಗ್ತದ್ರಿ. ಏನು ಸಿಗಬೇಕು ಬೆಳೆಗಳಿಗೆ, ನ್ಯೂಟ್ರಿಷನ್ನು ಏನು ಸಿಗಬೇಕು ಎಲ್ಲ ಸಿಗ್ತಾ ಬರ್ತದ್ರಿ. ಬೆಳೆ ಅಂದರೂ ಯಾವಾಗ್ಲೂ ಗ್ರೀನಾಗಿ ಇರ್ತಾವ್ರಿ, ತುಂಬ ಪತ್ತವಾಗಿ ಬರುತ್ತದ್ರಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ತೆ.